ವಿದ್ಯಾರ್ಥಿಗಳೇ, ನೀವು ಕೆಲವು ಪರಿಕಲ್ಪನೆಗಳ ಬಗ್ಗೆ ಉತ್ತಮ ಜ್ಞಾನವನ್ನ ಪಡೆದಿದ್ದೀರಿ. ಸಮುದ್ರ ಪ್ರಾಣಿಗಳು ತಮ್ಮ ದೇಹದಲ್ಲಿ ಸಿಹಿ ನೀರು ಮತ್ತು ಉಪ್ಪು ನೀರಿನ ಪರಸ್ಪರ ಕ್ರಿಯೆಯನ್ನ ನಿಯಂತ್ರಿಸುತ್ತವೆ. ಮೇಲ್ಮೈ ಮತ್ತು ಸಾಗರ ತಳದ ನಡುವಿನ ತಾಪಮಾನದ ಪಾತ್ರ, ಸಹಜೀವನ ಮತ್ತು ಮರೆಮಾಚುವಿಕೆಯ ಬಗ್ಗೆ, ವಿವಿಧ ಪರಿಸ್ಥಿತಿಗಳು ಮತ್ತು ಅಭ್ಯಾಸಗಳಿಗೆ ಸಮುದ್ರ ಪ್ರಾಣಿಗಳ ರೂಪಾಂತರಗಳನ್ನ ಸಹ ನೀವು ಅರ್ಥ ಮಾಡಿಕೊಂಡಿದ್ದೀರಿ. ಬೆಳಕಿನ ನುಗ್ಗುವಿಕೆಯ ಆಧಾರದ ಮೇಲೆ 3 ವಲಯಗಳಾಗಿ ಬಥಿಯಲ್ ವಲಯ, ಅಬಿಸಲ್ ವಲಯ ಮತ್ತು ಯುಫೋಟಿಕ್ ವಲಯಗಳ ಮೇಲೆ ವಿಶೇಷ ಗಮನವನ್ನ ನೀಡಲಾಯಿತು. ಆದ್ರಿಂದ ಸಿಹಿ ನೀರಿನ ಪರಿಸರ ವ್ಯವಸ್ಥೆಗೆ ಇಣುಕಿ ನೋಡೋಣ ಮತ್ತು ಈ ಕಲಿಕೆಯ ಉದ್ದೇಶಗಳ ಆಧಾರದ ಮೇಲೆ ನಾವು ಅಲ್ಲಿ ಯಾವ ವಿಶೇಷ ವಿಷಯಗಳನ್ನ ಕಾಣಬಹುದು. ಕಲಿಕೆಯ ಉದ್ದೇಶಗಳನ್ನ ನೋಡೋಣ. ಈ ವಿಡಿಯೋದ ಅಂತ್ಯದ ವೇಳೆಗೆ ನೀವು ಸಿಹಿ ನೀರಿನ ಪರಿಸರ ವ್ಯವಸ್ಥೆಯ ಬಗ್ಗೆ ಮತ್ತು ನಿರ್ದಿಷ್ಟವಾಗಿ ಲಿಟ್ಟೋರಲ್, ಲಿಮ್ನೆಟಿಕ್ ಮತ್ತು ಪ್ರೊಫಂಡಲ್ ವಲಯಗಳಂತಹ ಸಿಹಿ ನೀರಿನ ಪರಿಸರ ವ್ಯವಸ್ಥೆಯ 3 ವಲಯಗಳ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯವಾಗುತ್ತೆ. ಕೀವರ್ಡ್ಗಳೊಂದಿಗೆ ಪ್ರಾರಂಭಿಸೋಣ. ಕೀವರ್ಡ್ಗಳು: ಕೊಚ್ಚೆಗುಂಡಿ, ಸಮುದ್ರ ತೀರ ವಲಯ, ಲಿಮ್ನೆಟಿಕ್ ವಲಯ, ಪ್ರೊಫಂಡಲ್ ವಲಯ. ಪರಿಕಲ್ಪನೆಯ ನಕ್ಷೆ. ಸಿಹಿ ನೀರಿನ ಪರಿಸರ ವ್ಯವಸ್ಥೆಗಳು. ಸಿಹಿ ನೀರಿನ ಪರಿಸರ ವ್ಯವಸ್ಥೆಗಳು ನಿಶ್ಚಲವಾದ ನೀರಿನ ಪ್ರಕಾರಗಳು ಮತ್ತು ಹರಿಯುವ ನೀರಿನ ಪ್ರಕಾರಗಳಾಗಿವೆ. ಅವು ಕೊಚ್ಚೆಗುಂಡಿ ಮತ್ತು ಕೊಳದ ಗಾತ್ರದಿಂದ ದೊಡ್ಡ ಸರೋವರ, ನದಿ ಇತ್ಯಾದಿಗಳವರೆಗೆ ಗಾತ್ರದಲ್ಲಿ ಬದಲಾಗಬಹುದು. ಓಸ್ಮಾನ್ ಸಾಗರ, ದುರ್ಗಮ್ ಚೆರುವು, ಹೈದರಾಬಾದ್ನ ಶಮೀರ್ ಪೇಟ್ ಕೆರೆಗಳು ಮತ್ತು ವಾರಂಗಲ್ನ ವಡ್ಡೇಪಲ್ಲಿ ಚೆರುವು, ಖಮ್మంನ ಪಾಲೇರು ಚೆರುವು, ಆಂಧ್ರಪ್ರದೇಶ ಮತ್ತು ತೆಲಂಗಾಣದ ಕೃಷ್ಣಾ ಮತ್ತು ಪಶ್ಚಿಮ ಗೋದಾವರಿ ಜಿಲ್ಲೆಗಳ ನಡುವೆ ಇರುವ ಕೊಳ್ಳೇರು ಕೆರೆ, ಸಮುದ್ರ ಪರಿಸರ ವ್ಯವಸ್ಥೆಗಳಂತೆ ಸರೋವರಗಳಲ್ಲಿನ ಪರಿಸರ ಪರಿಸ್ಥಿತಿಗಳನ್ನು ಅಧ್ಯಯನ ಮಾಡಲು ಕೆಲವು ವಲಯಗಳನ್ನು ಗುರುತಿಸಲಾಗಿದೆ. ಬೆಳಕಿನ ಲಭ್ಯತೆ ಅಥವಾ ಬೆಳಕಿನ ನುಗ್ಗುವಿಕೆಯ ಆಧಾರದ ಮೇಲೆ ವಿವಿಧ ರೀತಿಯ ಜೀವಿಗಳು ಲಿಟ್ಟೋರಲ್ ವಲಯ, ಲಿಮ್ನೆಟಿಕ್ ವಲಯ ಮತ್ತು ಪ್ರೊಫಂಡಲ್ ವಲಯಗಳಲ್ಲಿ ಕಂಡುಬರುತ್ತೆ. ಬೆಳಕು, ಉಪ್ಪಿನಂಶ, ಆಹಾರ ಮತ್ತು ಆಮ್ಲಜನಕದಂತಹ ವಿಭಿನ್ನ ಅಂಶಗಳು ಜೀವಿಗಳು ಮತ್ತು ಅವುಗಳ ಜನಸಂಖ್ಯೆಯನ್ನ ವಿಭಿನ್ನ ರೀತಿಯಲ್ಲಿ ಪರಿಣಾಮವನ್ನ ಬೀರುತ್ತವೆ. ಎಲ್ಲಾ ವಲಯಗಳನ್ನ ವಿವರವಾಗಿ ನೋಡೋಣ. ಸಮುದ್ರ ತೀರ ವಲಯ ಒಂದು ದಡದ ಸಮೀಪವಿರುವ ಆಳವಿಲ್ಲದ ವಲಯವನ್ನ ಸಮುದ್ರ ತೀರ ವಲಯ ಅಂತ ಕರೀತೇವೆ. ಎರಡು, ತೀರದ ಸಮೀಪವಿರುವ ನೀರು ಸಾಮಾನ್ಯವಾಗಿ ಕೆಸರು ಅಥವಾ ಪ್ರಕ್ಷುಬ್ಧವಾಗಿರುತ್ತದೆ. ಜಲಮೂಲದ ಅಂಚಿನಲ್ಲಿರುವ ಈ ಅತ್ಯುನ್ನತ ಮತ್ತು ಬೆಚ್ಚಗಿನ ವಲಯವು ಬಸವನ, ಕ್ಲಾಮ್ಸ್, ಕೀಟಗಳು, ಹಲವಾರು ಕಠಿಣ ಚರ್ಮಿಗಳು, ಮೀನುಗಳು ಮತ್ತು ಉಭಯಚರಗಳು ಮತ್ತು ಡ್ರ್ಯಾಗನ್ ಫ್ಲೈಗಳ ಮೊಟ್ಟೆಗಳು ಮತ್ತು ಲಾರ್ವಾಗಳು ಇತ್ಯಾದಿಗಳಿಗೆ ನೆಲೆಯಾಗಿದೆ. 3. ಈ ವಲಯದಲ್ಲಿ ಹಲವಾರು ಜೀವಿಗಳನ್ನ ಹೊಂದಿದೆ.
ಉತ್ತಮವಾಗಿ ಅಭಿವೃದ್ಧಿ ಹೊಂದಿದ ದೃಷ್ಟಿ ಸಾಮಾನ್ಯವಾಗಿ ಮಂದ ಮತ್ತು ಬೂದು ಬಣ್ಣದ ದೇಹಗಳನ್ನು ಹೊಂದಿರುತ್ತದೆ ಮತ್ತು ವೇಗದ ಈಜುಗಾರರಾಗಿದ್ದರೆ ಮಾಸಸ್, ವಾಟರ್ ಲಿಲೀಸ್, ವ್ಯಾಲಿಸ್ನರಿಯಾದಂತಹ ಸಸ್ಯಗಳು. 4. ಹೈಡ್ರಿಲ್ಲಾ ಇತ್ಯಾದಿಗಳು ಇಲ್ಲಿ ಹಲವಾರು ವಿಧದ ಪಾಚಿಗಳೊಂದಿಗೆ ಕಂಡುಬರುತ್ತವೆ. ಈ ವಲಯದಲ್ಲಿ ಹೆಚ್ಚಿನ ದ್ಯುತಿ ಸಂಶ್ಲೇಷಕ ಚಟುವಟಿಕೆ ಸಂಭವಿಸುತ್ತದೆ. ಈ ವಲಯದ ಪರಭಕ್ಷಕಗಳು ಆಮೆ, ಹಾವುಗಳು ಮತ್ತು ಬಾತುಕೋಳಿಗಳು. ಲಿಮ್ನೆಟಿಕ್ ವಲಯ. 1. ಲಿಮ್ನೆಟಿಕ್ ವಲಯವು ಜಲಮೂಲದ ಮೇಲ್ಭಾಗದಲ್ಲಿ ತೆರೆದ ನೀರಿನ ವಲಯವಾಗಿದೆ ಮತ್ತು ಪರಿಣಾಮವಾಗಿ ಉತ್ತಮವಾದ ಬೆಳಕನ್ನ ಪಡೆಯುತ್ತದೆ. 2. ಈ ವಲಯವು ಪ್ರಕಾಶಮಾನವಾದ ಹೊಳೆಯುವ ಬೂದು ಅಥವಾ ಬೆಳ್ಳಿ, ಕಪ್ಪು ಮಾಪಕಗಳೊಂದಿಗೆ ವಿವಿಧ ಸಿಹಿನೀರಿನ ಮೀನುಗಳನ್ನು ಹೊಂದಿದ್ದು ಅದು ಸುತ್ತಮುತ್ತಲಿನ ಪ್ರದೇಶಗಳೊಂದಿಗೆ ವಿಲೀನಗೊಳ್ಳಲು ಸಹಾಯ ಮಾಡುತ್ತೆ. 3. ಡಾಫ್ನಿಯಾ, ಸೈಕ್ಲೋಪ್ಸ್, ಸಣ್ಣ ಸಿಗಡಿಗಳಂತಹ ಪಾರದರ್ಶಕ ಅಥವಾ ಬಿಳಿ ದೇಹದ ಕಠಿಣ ಚರ್ಮಿಗಳು ಈ ವಲಯಗಳಲ್ಲಿ ಕಂಡುಬರುತ್ತೆ. 4. ವಿವಿಧ ವಿಧಗಳಿವೆ. ತೇಲುವ ಸಸ್ಯಗಳಾದ ವಾಟರ್ ಹಯಸಿಂತ್, ಓಲ್ಫಿಯಾ, ಪಿಸ್ಟಿಯಾ ಜೊತೆಗೆ ವೈವಿಧ್ಯಮಯ ಪಾಚಿಗಳು. 5. ದ್ಯುತಿ ಸಂಶ್ಲೇಷಕ ಚಟುವಟಿಕೆಯು ಅತ್ಯಧಿಕವಾಗಿದೆ. ಸಮುದ್ರ ತೀರ ಮತ್ತು ಲಿಮ್ನೆಟಿಕ್ ವಲಯಗಳೆರಡೂ ಫೋಟೋ ವಲಯಗಳಾಗಿವೆ. ಮುಂದೆ ಬರುತ್ತದೆ ಫ್ರಾಫಂಡಲ್ ವಲಯ. ಫ್ರಾಫಂಡಲ್ ವಲಯವು ಮಂದಬೆಳಕು ಮತ್ತು ತಂಪವಾಗಿರುತ್ತದೆ. ಹೆಚ್ಚಾಗಿ ಹೆಟೆರೋಟ್ರೋಫ್ಗಳು ಈ ಪ್ರದೇಶದಲ್ಲಿ ಕಂಡುಬರುತ್ತದೆ. ಇಲ್ಲಿ ವಾಸಿಸುವ ಹೆಚ್ಚಿನ ಪ್ರಾಣಿಗಳು ಕೆಳಭಾಗದ ನಿವಾಸಿಗಳು ಎಂದು ಕರೆಯಲ್ಪಡುತ್ತದೆ. ಸ್ಕ್ಯಾವೆಂಜರ್ಸ್ ಮತ್ತು ಪರಭಕ್ಷಕ. ಉದಾಹರಣೆಗೆ ಕಠಿಣ ಚರ್ಮಿಗಳು, ಏಡಿಗಳು, ಈಲ್ಸ್ ಮತ್ತು ಗ್ಲೋಸೋಗೋಬಿಯನ್. ಬಸವನ, ಆಮೆಗಳು ಮುಂತಾದ ಮೀನುಗಳು. ಅವರು ನೆಲೆಸುವ ಸತ್ತ ಪ್ರಾಣಿಗಳನ್ನು ತಿನ್ನುವ ಮೂಲಕ ತಮ್ಮನ್ನ ತಾವು ಹೊಂದಿಕೊಳ್ಳುತ್ತಾರೆ. ಸತ್ತ ಜೀವಿಗಳನ್ನು ಕೊಳೆಯಲು ಸಹಾಯ ಮಾಡುವ ಅನೇಕ ರೀತಿಯ ಬ್ಯಾಕ್ಟೀರಿಯಾಗಳು ಇಲ್ಲಿ ಬೆಳೆಯುತ್ತವೆ. ಕೆಳಗಿನ ಅಂತಸ್ತಿನ ಮಣ್ಣು, ಸತ್ತ ಮತ್ತು ಕೊಳೆಯುತ್ತಿರುವ ಸಸ್ಯಗಳು ಮತ್ತು ಪ್ರಾಣಿಗಳ ದೇಹದ ಸಣ್ಣ ಕಣಗಳು ನೀರನ್ನ ತುಂಬಾ ಪ್ರಕ್ಷುಬ್ಧಗೊಳಿಸುತ್ತದೆ. ಆದ್ದರಿಂದ ಕೆಳಭಾಗದ ನಿವಾಸಿಗಳು ತಮ್ಮ ಆಹಾರವನ್ನ ಪಡೆಯಲು ದೃಷ್ಟಿಗಿಂತ ಹೆಚ್ಚಾಗಿ ವಾಸನೆ ಮತ್ತು ಇಂದ್ರಿಯಗಳನ್ನ ಅವಲಂಬಿಸಿರುತ್ತಾರೆ. ಸರೋವರದ ಪರಿಸರದ ವ್ಯವಸ್ಥೆಯಲ್ಲಿನ ಮೇಲ್ಮೈ ಪದರಗಳು ಬಿಸಿಯಾಗುತ್ತವೆ, ಆದರೆ ಆಳವಾದ ಪದರಗಳು ಹಗಲಿನ ಸಮಯದಲ್ಲಿ ತಂಪಾಗಿರುತ್ತದೆ. ಸಾಮಾನ್ಯವಾಗಿ ಕೆಲವು ಜೀವಿಗಳು ಹಗಲಿನಲ್ಲಿ ಆಳವಾದ ಪದರಗಳಿಗೆ ವಲಸೆ ಹೋಗುತ್ತವೆ ಮತ್ತು ರಾತ್ರಿಯ ಸಮಯದಲ್ಲಿ ಅದು ತಣ್ಣಗಾದ ಮೇಲ್ಮೈ ಪದರಗಳನ್ನು ತಲುಪುತ್ತವೆ.
ಕಂಡುಬರುವ ಇತರ ಜೀವಿಗಳೆಂದರೆ ಸಸ್ತನಿಗಳು. ಅವು ವಾಸಿಸುತ್ತವೆ ನೀರಿನ ಹತ್ತಿರ ಮತ್ತು ಅವುಗಳ ಮುಖ್ಯ ಆಹಾರದ ಮೂಲವನ್ನ, ವಿಶೇಷವಾಗಿ ಮೀನುಗಳನ್ನ ಹಿಡಿಯಲು ಈಜುವ ಸಾಮರ್ಥ್ಯಗಳನ್ನ ಅವು ಹೊಂದಿರುತ್ತವೆ. ಉಭಯಚರಗಳು ಮತ್ತು ಸರೀಸೃಪಗಳು ಟೋಡ್ಸ್, ಕಪ್ಪೆಗಳು, ಅಲಿಗೇಟರ್ಗಳು, ಮೊಸಳೆಗಳು, ಸಲಾಮಾಂಡರ್ಗಳು, ಮೊಟ್ಟೆಗಳು ಮತ್ತು ಗೋದಮೊಟ್ಟೆಗಳಂತಹ ನೀರೊಳಗಿನ ಜೀವವನ್ನ ಪ್ರಾರಂಭಿಸುತ್ತವೆ ಮತ್ತು ನಂತರ ವಯಸ್ಕರಾಗಿ ನೆಲಕ್ಕೆ ಚಲಿಸುತ್ತವೆ. ಸ್ಕೇಟರ್ಗಳು ನೀರಿನ ಜೀರುಂಡೆಗಳಂತಹ ಕೀಟಗಳು. ಸೊಳ್ಳೆಗಳು ಮತ್ತು ಡ್ರ್ಯಾಗನ್ ಫ್ಲೈಗಳು ಕೊಳಗಳ ಮೇಲ್ಮೈ ಮೇಲೆ ಕೆನೆ ತೆಗೆಯಬಹುದು. ಇತರ ಪ್ರಾಣಿಗಳಿಗೆ ಆಹಾರ ಪೂರೈಕೆಯಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತವೆ. ಅನೇಕ ಜಾತಿಯ ಬಾತುಕೋಳಿಗಳು, ಹೆಬ್ಬಾತುಗಳು ಮತ್ತು ಹಂಸಗಳು ಸಹ ಸರೋವರಗಳಲ್ಲಿ ಸುತ್ತಮುತ್ತ ವಾಸಿಸುತ್ತವೆ. ಮೀನು ಸೇರಿದಂತೆ ಹಲವಾರು ವಿಭಿನ್ನ ವಸ್ತುಗಳ ಮೇಲೆ ಪರಿಸರ ವ್ಯವಸ್ಥೆ ಆಹಾರ. ಯೋಚಿಸಿ, ವೆಬ್ಡ್ ಪಾದಗಳು ಬಾತುಕೋಳಿಗಳಿಗೆ ಹೇಗೆ ಸಹಾಯ ಮಾಡುತ್ತವೆ? ಕ್ರೇನ್ಗಳು ಉದ್ದವಾದ ಕಾಲುಗಳು ಮತ್ತು ಉದ್ದವಾದ ಕೊಕ್ಕುಗಳನ್ನು ಏಕೆ ಹೊಂದಿದೆ? ಇವು ವೆಬ್ ಪಾದಗಳು ಭೂಮಿ ಮತ್ತು ನೀರಿನಲ್ಲಿನ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳಲು ಸಹಾಯ ಮಾಡುತ್ತೆ. ವೆಬ್ಡ್ ಪಾದಗಳು ಮತ್ತು ಸುವ್ಯವಸ್ಥಿತ ದೇಹಗಳು ಉತ್ತಮ ಈಜುಗಾರರಾಗಲು ಅವರನ್ನ ಸಕ್ರಿಯಗೊಳಿಸಿವೆ. ಉದ್ದವಾದ ತೆಳ್ಳಗಿನ ಕಾಲುಗಳನ್ನು ಹೊಂದಿರುವ ಹೆರಾನ್ ಮತ್ತು ಬೆಳ್ಳಕ್ಕಿಗಳಂತಹ ಅಲೆದಾಡುವ ಪಕ್ಷಿಗಳು ಕೀಟಗಳನ್ನ ಹುಡುಕುತ್ತಾ ಮಣ್ಣಿನ ಆಳವಿಲ್ಲದ ಮೂಲಕ ಅಲೆದಾಡುತ್ತವೆ. ನೀರಿನ ಲವಣಾಂಶ ಮತ್ತು ಮೀನಿನ ರೂಪಾಂತರ. ವಿಭಿನ್ನ ಮೀನು ಪ್ರಭೇದಗಳು ನೀರಿನ ಲವಣಾಂಶಕ್ಕೆ ವಿಭಿನ್ನ ಸಹಿಷ್ಣುತೆಯನ್ನ ಹೊಂದಿದೆ. ಎಲ್ಲಾ ಸಮುದ್ರ ಮತ್ತು ಸಿಹಿನೀರಿನ ಮೀನುಗಳು ನಿರಂತರ ಆಂತರಿಕ ಉಪ್ಪಿನ ಸಾಂದ್ರತೆಯನ್ನ ನಿರ್ವಹಿಸುತ್ತದೆ. ಇದು ಸಿಹಿನೀರು ಮತ್ತು ಸಮುದ್ರದ ನೀರಿನ ನಡುವಿನ ಮಧ್ಯದಲ್ಲಿದೆ. ಹಲವಾರು ಸಮುದ್ರ ಜಾತಿಗಳು ಅವರು ಈಜುವ ನೀರಿಗಿಂತ ಕಡಿಮೆ ಆಂತರಿಕ ಉಪ್ಪಿನ ಸಾಂದ್ರತೆಯನ್ನ ಹೊಂದಿರುತ್ತದೆ. ಆದ್ದರಿಂದ ಆಸ್ಮೋಸಿಸ್ನಿಂದ ನೀರು ಕಳೆದು ಹೋಗುವುದರಿಂದ ಅವು ನಿರ್ಜಲೀಕರಣಗೊಳ್ಳುತ್ತವೆ. ಸರಿದೂಗಿಸಲು ಅವರು ದೊಡ್ಡ ಪ್ರಮಾಣದಲ್ಲಿ ನೀರನ್ನ ಕುಡಿಯುತ್ತಾರೆ ಮತ್ತು ಲವಣಗಳನ್ನ ತಮ್ಮ ಮೂತ್ರಪಿಂಡಗಳ ಮೂಲಕ ಮತ್ತು ಕಿವಿರುಗಳಲ್ಲಿ ಹೆಚ್ಚು ವಿಶೇಷವಾದ ಕೋಶಗಳ ಮೂಲಕ ಹೊರಹಾಕುತ್ತಾರೆ. ಇದಕ್ಕೆ ವ್ಯತಿರಿಕ್ತವಾಗಿ ಸಿಹಿನೀರಿನ ಮೀನುಗಳು ಅವುಗಳ ಆಂತರಿಕ ಉಪ್ಪಿನಂಶವನ್ನ ಹೊಂದಿರುತ್ತೆ. ಮಧ್ಯಮ ಮತ್ತು ಅವು ತೇಲುತ್ತವೆ ಏಕೆಂದರೆ ಆಸ್ಮೋಸಿಸ್ ಬಾಯಿ ಮತ್ತು ಕಿವಿರುಗಳಲ್ಲಿನ ಪ್ರವೇಶ ಸಾಧ್ಯ ಪೊರೆಗಳ ಮೂಲಕ ದೇಹವನ್ನ ಪ್ರವೇಶಿಸಲು ಹೆಚ್ಚುವರಿ ನೀರು ಕಾರಣವಾಗುತ್ತೆ. ನೀರನ್ನ ಮೂತ್ರದ ರೂಪದಲ್ಲಿ ಹೊರಹಾಕಬಹುದು, ಆದರೆ ಸೂಕ್ತವಾದ ಉಪ್ಪಿನ ಸಮತೋಲನವನ್ನ ಕಾಯ್ದುಕೊಳ್ಳಲು ಸಿಹಿನೀರಿನ ಮೀನುಗಳು ಮೂತ್ರಪಿಂಡಗಳ ಮೂಲಕ ಉಪ್ಪನ್ನ ಮರುಹೀರಿಕೊಳ್ಳಬೇಕಾಗತ್ತೆ ಮತ್ತು ಕಿವಿರುಗಳಲ್ಲಿ ಉಪ್ಪು ಸಂಗ್ರಹಿಸುವ ಕೋಶಗಳ ಮೂಲಕ ಹೆಚ್ಚುವರಿ ಲವಣಗಳನ್ನ ಸಂಗ್ರಹಿಸಬೇಕಾಗತ್ತೆ.
ಈ ಉಪ್ಪು ಹೀರಿಕೊಳ್ಳುವಿಕೆಯನ್ನ ನಿಯಂತ್ರಿಸುವ ಸಾಮರ್ಥ್ಯವು ಲವಣಯುಕ್ತ ನೀರಿಗೆ ಸಿಹಿ ನೀರಿನ ಮೀನಿನ ಸಹಿಷ್ಣುತೆಯನ್ನ ನಿರ್ಧರಿಸುತ್ತೆ. ನೀರಿನ ಲವಣಾಂಶದ ಮಟ್ಟವು ಅದರ ಉಪ್ಪು ನಿಯಂತ್ರಣ ಕಾರ್ಯವಿಧಾನಗಳನ್ನು ಸರಿಹೊಂದಿಸುವ ಮೀನಿನ ಸಾಮರ್ಥ್ಯವನ್ನ ಮೀರಿದಾಗ ಸೂಕ್ಷ್ಮವಾದ ಉಪ್ಪು ಮತ್ತು ದ್ರವ ಸಮತೋಲನವು ಅಸಮಾಧಾನಗೊಂಡಿದೆ ಮತ್ತು ಮೀನು ಸಾಯುತ್ತದೆ. ಬೇಸಿಗೆಯಲ್ಲಿ ಕೆರೆಗಳಲ್ಲಿನ ನೀರು ಬಿಸಿಯಾಗುತ್ತದೆ ಮತ್ತು ಆವಿಯಾಗುತ್ತದೆ. ಇತರೆ ಕಡಿಮೆಯಾಗುತ್ತದೆ. ಇದು ಜೀವಿಸುವಂತೆ ಮಾಡುವ ಜೀವಿಗಳ ಸಾವು ಮತ್ತು ಕೊಳೆಯುವಿಕೆಗೆ ಕಾರಣವಾಗುತ್ತದೆ. ಸೂಕ್ತವಲ್ಲದ ಪರಿಸ್ಥಿತಿಗಳು ಶೀತ ಪ್ರದೇಶಗಳಲ್ಲಿ ಸರೋವರಗಳು ಮತ್ತು ಕೊಳಗಳಲ್ಲಿನ ನೀರು ಹೆಪ್ಪುಗಟ್ಟುತ್ತದೆ ಮತ್ತು ಎಲ್ಲಾ ಜೀವಿಗಳನ್ನ ಕೊಲ್ಲುತ್ತದೆ. ಭಾಗಶಃ ಮುಳುಗಿರುವ ಸಸ್ಯಗಳು ಕಾಂಡಗಳ ಎಲೆಗಳ ಒಳಗೆ ಹಲವಾರು ಗಾಳಿಯ ಸ್ಥಳಗಳನ್ನ ಹೊಂದಿರುತ್ತದೆ. ಮತ್ತು ಅನಿಲ ವಿನಿಮಯ ಮತ್ತು ತೇಲುವಿಕೆಗೆ ಸಹಾಯ ಮಾಡುವ ಬೇರುಗಳನ್ನ ಹೊಂದಿರುತ್ತದೆ. ವಾಟರ್ ಹಯಸಿಂತ್ ಎಲೆಗಳ ತಳಗಳು ತೇಲುವಂತೆ ಮಾಡಲು ಗಾಳಿ ತುಂಬಿದ ರಚನೆಗಳನ್ನ ರೂಪಿಸುತ್ತೆ. ನೀರಿನ ಲಿಲ್ಲಿಗಳಲ್ಲಿ ಎಲೆಗಳು ಚಪ್ಪಟೆಯಾಗಿರುತ್ತವೆ ಮತ್ತು ಎಲೆಯ ಮೇಲಿನ ಮೇಲ್ಮೈಯಲ್ಲಿ ಸ್ಟೊಮಾಟಾದೊಂದಿಗೆ ಎಣ್ಣೆಯುಕ್ತ ಮೇಲ್ಮೈಯನ್ನ ಹೊಂದಿರುತ್ತದೆ. ಹೈಡ್ರಿಲ್ಲಾ, ಸ್ಟೊಮಾಟಾ ಮುಂತಾದ ಅಪೂರ್ಣ ಮುಳುಗಿರುವ ಸಸ್ಯಗಳು ಇರುವುದಿಲ್ಲ. ಎಲೆಗಳು ತೆಳುವಾಗಿರುತ್ತದೆ, ಕಾಂಡಗಳು ಹೆಚ್ಚು ಹೊಂದಿಕೊಂಡಿರುತ್ತದೆ. ಇತರ ಸ್ಥಳೀಯ ಸಸ್ಯಗಳಿಗಿಂತ ಹೈಡ್ರಿಲ್ಲಾ ಪ್ರಯೋಜನವನ್ನ ನೀಡುವ ಮುಖ್ಯ ರೂಪಾಂತರಗಳು ಏನಂದ್ರೆ, 1. ಇದು ಕಡಿಮೆ ಬೆಳಕಿನ ತೀವ್ರತೆಯಲ್ಲಿ ಬೆಳೆಯಬಹುದು. 2. ನೀರಿನ ಇಂಗಾಲದ ಡೈ ಆಕ್ಸೈಡ್ ಅನ್ನ ಹೀರಿಕೊಳ್ಳುವಲ್ಲಿ ಇದು ಉತ್ತಮವಾಗಿದೆ. 3. ಇದು ನಂತರದ ಬಳಕೆಗಾಗಿ ಪೋಷಕಾಂಶಗಳನ್ನು ಸಂಗ್ರಹಿಸಲು ಸಾಧ್ಯವಾಗುತ್ತದೆ. 4. ಇದು ವ್ಯಾಪಕ ಶ್ರೇಣಿಯ ನೀರಿನ ಗುಣಮಟ್ಟದ ಪರಿಸ್ಥಿತಿಗಳನ್ನು ಸ್ಥಗಿಸಿಕೊಳ್ಳಬಲ್ಲದು. ಉದಾಹರಣೆಗೆ ಲವಣಾಂಶ. 5. ಇದು ಲೈಂಗಿಕವಾಗಿ ಮತ್ತು ಅಲೈಂಗಿಕವಾಗಿ